ಈ ದಿನ ಪಿತೃಪಕ್ಷದ ಬಗ್ಗೆ ಹೆಚ್ಚಾಗಿ ಮಾಹಿತಿನ ತಿಳ್ಕೊಳ್ಳೋದಕ್ಕೋಸ್ಕರ ರಮೇಶ್ ಗುರುಗಳವ್ರನ್ನ ಕರೆಸ್ತೀವಿ. ಅವ್ರಿಗೆ ಸ್ವಾಗತ ಕೋರೋಣ. ಗುರುಗಳೇ, ಸ್ವಾಗತ ನಿಮಗೆ. ನಮಸ್ಕಾರ ಅಮೃತ ಅವರೇ. ಪಿತೃಪಕ್ಷನ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಬಿಡಿ ಗುರುಗಳೇ. ಪಿತೃಪಕ್ಷನ ದೇಶಾಚಾರದಲ್ಲಿ ದಕ್ಷಿಣದ ಕಡೆ ಒಂದು ಆಚರಣೆ ಇದೆ, ಉತ್ತರದ ಕಡೆ ಒಂದು ಆಚರಣೆ ಇದೆ. ಸುಮಾರು ರೀತಿಯಲ್ಲಿ ಪಿತೃಪಕ್ಷ ಆಚರಣೆ ಇದೆ. ಪಿತೃಪಕ್ಷನ ಹಿರಣ್ಯ ಶ್ರಾದ್ದದಲ್ಲಿ ಆಚರಣೆ ಮಾಡೋ ವಿಧಿವಿಧಾನ ಇದೆ. ಸಂಕಲ್ಪ ಶ್ರಾದ್ದ ಅಂತ ಮಾಡೋ ಆಚರಣೆ ಇದೆ. ಹಾಗೂ ಪಾರ್ವಣ ಶ್ರಾದ್ದ ಅಂತೇಳ್ಬಿಟ್ಟು ಮಾಡೋ ಆಚರಣೆ ಇದೆ. ಕೆಲವು ಕಡೆಯಲ್ಲೆಲ್ಲ ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ. ಈ ದೇವ ಋಷಿ ಪಿತೃತರ್ಪಣದಲ್ಲಿ ಎಲ್ಲ ಪಿತೃಗಳಿಗೂ ಎಡೆ ಪೂಜೆ ಮಾಡಿ ತರ್ಪಣ ಕೊಡೋ ವಿಧಿ ಕೆಲವ್ರ ಮನೆಯಲ್ಲಿರುತ್ತೆ. ಪಾರ್ವಣ ವಿಧಿ ಕೆಲವ್ರ ಮನೆಯಲ್ಲಿರುತ್ತೆ. ಆ ಪಾರ್ವಣ ವಿಧಿ ಹೆಂಗೆ ಅಂತಂದರೆ, ಕನಿಷ್ಠ ಪಕ್ಷ ಒಂದು 30 ಜನಕ್ಕೆ ಇಲ್ಲ 50 ಜನಕ್ಕೆ ತರ್ಪಣ ಕೊಡಬೇಕು ಅಂತಂದರೆ ಆ ಪಾರ್ವಣನ ಇಟ್ಟು ತರ್ಪಣ ಕೊಡೋ ಪದ್ಧತಿ ಕೆಲವು ಕಡೆ ಇದೆ. ಉತ್ತರದ ಕಡೆ ಎಲ್ಲ ಇದೆ. ನಮ್ಮ ದಕ್ಷಿಣದ ಕಡೆನೂ ಆ ಪದ್ಧತಿ ಇದೆ. ಎಡೆ ಪೂಜೆ ಮಾಡಿ ಕೆಲವು ಕಡೆ ಕೆಲವರು ತರ್ಪಣ ಕೊಟ್ಟು ಇದು ಮಾಡ್ತಾರೆ. ಇನ್ನು ಕೆಲವರು ಪ್ರತ್ಯಕ್ಷವಾಗಿ ಊಟ ಹಾಕಿ ಪಿಂಡ ಪ್ರದಾನ ಮಾಡಿ ತಿಲತರ್ಪಣ ಕೊಡೋ ವಿಧಾನ ಇದೆ. ಆ ವಿಧಾನ ಮಾಡಿ ಪಿತೃಗಳಿಗೆ ಸಂತೃಪ್ತಿ ಪಡಿಸಿದ್ರೆ ಮಾತ್ರ ನಮ್ಮ ಮನೆ ಮಕ್ಕಳು ಎಲ್ಲ ಏಳಿಗೆ ಆಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಲ್ಲಿ ತರ್ಪಣ ಬಿಡಬೇಕು ಅಂತ ಎಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಯಾರಿಗೆಲ್ಲ ಶ್ರಾದ್ದ ತರ್ಪಣ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ. ಪಿತೃಪಕ್ಷದಲ್ಲಿ ಪಿತೃದೇವತೆಗಳು ಅಂತಂದರೆ ನಮ್ಮಲ್ಲಿ ತಂದೆ, ತಾತ, ಮುತ್ತಾತ, ತಾಯಿ, ಅಜ್ಜಿ, ಮುತ್ತಜ್ಜಿ ಈ ಥರ ಶ್ರಾದ್ದಾದಿಗಳನ್ನು ಮಾಡಿ ಅವರಿಗೆ ಪಾರ್ವಣ ವಿಧಾನ ಮಾಡಿ ತಿಲತರ್ಪಣ ನಮ್ಮ ಋಣಾನ್ ತೀರಿಸ್ಕೊಳ್ಳೋದೇ ಆ ಕರಿ ಎಳ್ಳಿನಿಂದ. ಆ ಕರಿ ಎಳ್ಳಿನಿಂದ ನಾವು ತರ್ಪಣ ಕೊಟ್ಟಾಗ ಆ ಪಿತೃದೇವತೆಗಳು ಸಂತೃಪ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಶಾಸ್ತ್ರದ ವಾಕ್ಯ. ಈ ಒಂದು ಪಿತೃಪಕ್ಷದಲ್ಲಿ ಬರೀ ಪಿತೃಗಳಿಗೆ ಮಾತ್ರ ಯಾರು ನಮ್ಮ ಸಂಬಂಧಿಕರು ಹೋಗಿರ್ತಾರೆ, ತಂದೆ ತಾಯಿ ಆಗಲಿ, ಅಣ್ಣ ತಮ್ಮ ಆಗಲಿ, ಅಕ್ಕ ತಂಗಿ ಆಗಲಿ, ಯಾರೇ ತೀರೋಗಿದ್ದರೂ ಕೂಡ ಅವ್ರಿಗಿನ್ನ ಹೆಚ್ಚಾಗಿ ನಮ್ಮ ಸ್ನೇಹಿತರಾಗಲಿ, ಬಂಧು ಬಳಗ ಆಗಲಿ, ನಮ್ಮ ಪರಿಚಯಸ್ಥರಾಗಲಿ, ನಮ್ಮ ಹಿತೈಷಿಗಳಾಗಲಿ ಯಾರೇ ಹೋಗಿದ್ದರೂ ಕೂಡ ಅವ್ರಿಗೂ ಕೂಡ ನಾವು ಪಿತೃಪಕ್ಷದಲ್ಲಿ ತರ್ಪಣ ಕೊಟ್ಟು ಅವ್ರ ಋಣ ತೀರಿಸ್ಕೊಬೇಕು ಅಂತ ಹೇಳಿಬಿಟ್ಟು ಈ ಪಿತೃಪಕ್ಷದಲ್ಲಿ ಹೇಳ್ತಾನೆ. ಇವಾಗ ಪಿತೃಪಕ್ಷದಲ್ಲಿ ಹೇಗೆ ತರ್ಪಣ ಬಿಡಬೇಕು, ಹೇಗೆ ಮಾಡಬೇಕು ನಮ್ಮ ಸ್ನೇಹಿತರಿಗಾಗಲಿ ಎಲ್ಲರಿಗೂ ಅಂತ ಹೇಳಿದ್ರಿ. ಅದ ವಿಧಿವಿಧಾನಗಳನ್ನ ತಿಳಿಸ್ಕೊಟ್ರೆ. ಪಿತೃಪಕ್ಷದಲ್ಲಿ ವಿಧಿವಿಧಾನ ಅಂತಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ಒಂದು ಆಡಂಬರ ಇರಬಾರ್ದು. ಶ್ರಾದ್ದ ಅಂತಂದರೆ ಶ್ರದ್ಧೆಯಿಂದ ಮಾಡೋ ಶ್ರಾದ್ದ ಅಂತ. ಪಿತೃಶ್ರಾದ್ದಾದಿಗಳು ಮಾಡೋದು ಅಂತಂದರೆ ತಂದೆ ತಾಯಿನಾಗಲಿ ಅವರು ಜೀವಂತವಾಗಿದ್ದಾಗ ನಾವು ಅವರ ಆರೋಗ್ಯ ಆಗಲಿ, ಅವರ ಉಪಚಾರ ಆಗಲಿ, ಅವರ ಆಹಾರ ವಿಚಾರದಲ್ಲಾಗಲಿ, ಅವರ ಯೋಗಕ್ಷೇಮ ಆಗಲಿ, ನಾವು ಫಸ್ಟು ಅವರು ಜೀವಂತವಾಗಿದ್ದಾಗ ನಾವು ಅವರ ಯೋಗಕ್ಷೇಮವನ್ನು ನೋಡಬೇಕು. ಅವರ ಕಾಲಾದಿ ನಂತರದಲ್ಲಿ ಈ ಪಿತೃಪಕ್ಷದಲ್ಲಿ ಅವರಿಗೆ ನಾವು ಪಿಂಡ ಪ್ರದಾನ ಮಾಡಿ ತರ್ಪಣಾದಿಗಳನ್ನು ಮಾಡಿ ಅವರ ಋಣಾನ್ ತೀರಿಸೋದೆ ಈ ಎಳ್ಳಿನ ಮುಖಾಂತರ, ಎಳ್ಳು ನೀರಿನ ಮುಖಾಂತರ ಋಣಾನ್ ತೀರಿಸೋದೆ ವಿಧಿವಿಧಾನ ಇದು ಆಗಿರುತ್ತದೆ.